मैं मोहम्मद सादिक सोनूर, आप देख रहे हैं HDMC न्यूज। HDMC न्यूज आपको जो है आज शिरगांव लेकर के आया है। यहाँ पर आने की वजह यह है कि यहाँ पर जो है अजीम पीर कादरी के नाम पे एक रैली, ऐसी रैली निकली है जिसमें हजारों लाखों लोग जमा हुए। कोर्ट बस स्टैंड से लेकर के रानी चन्नमा सर्कल तक हजारों लाखों लोग, हिंदू मुस्लिम सिख ईसाई सब इस रैली में जमा हुए। सबकी एक ही मांग, एक ही डिमांड है कि अजीम पीर कादरी को कांग्रेस पक्ष से एक सीट दिया जाए, यानी टिकट दिया जाए, ऐसी सबकी राय है, सबकी यही डिमांड है। अगर उनको टिकट नहीं मिलती है तो बहुत सारा वो एहतजाज करेंगे। वो एक रैली की शक्ल में गवर्नमेंट ऑफ कर्नाटका यानी कांग्रेस गवर्नमेंट से, खास करके कांग्रेस जो पार्टी है उनके लिए ये एक पैगाम देना चाहते हैं कि हम जो है अजीम पीर कादरी को मोहब्बत करते हैं क्योंकि वो लोकल आदमी है। क्योंकि अगर हमें कुछ भी अगर जरूरत पड़ती है तो उस वक्त कोई लोकल का आदमी रहा तो ही बेहतर है, ऐसा इनका कहना है। इसी तरीके से जो 20 साल से यहाँ पर जो बम्मैया साहब ने जो हुकूमत की है, जो उस ये लोगों का कहना है कि यहाँ पर कोई खास डेवलपमेंट नहीं हुआ है, क्योंकि यहाँ पर सिर्फ जो है लोगों का कहना है सिर्फ हिंदू मुस्लिम ही किया गया है और कुछ यहाँ पे डेवलपमेंट नहीं किया गया है। बहुत सारे लोगों ने इस बात को कहा। और आइए यहाँ पर बहुत सारे यहाँ पर जो है लोग जो है हिंदू मुस्लिम सिख ईसाई जो रेडी है, यहाँ पर देखेंगे, जानेंगे। कुछ यहाँ पर जो है अजीम पीर कादरी की जो मोहब्बत करने वाले हैं, बहुत सारे यहाँ पर लोग जमा है, जानेंगे उनकी मांग क्या है या क्यों यहाँ पर धरने पर बैठे हैं, क्या इनकी मांग है। फर्स्ट ನಿಮ್ಮ ಹೆಸರು ಹೇಳ್ರಿ। ರಮೇಶ್ ದುಂಡಪ್ಪ ಮಾಡಿಕ್ ಸರ್ ನಾ ಏನಂತಂದ್ರ ಪಕ್ಷದ ರಮೇಶ್ ದುಂಡಪ್ಪ ಮಾಡಿಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅವರಲ್ಲಿ 20 ವರ್ಷ ಕಾದ್ರಿ ಸಾಹೇಬ್ ಸಂಬಂಧ ನಾವೇನ್ ದುಡ್ದೇವಿ ಏನ್ ಮಾಡಿವಿ ನಮ್ಗೆಲ್ಲ ಗೊತ್ತೈತದ। ನಾ ಕೇಳುದು ಏನಂತಂದ್ರ ಸಣ್ಣ ಪುಟ್ಟ ವಿಷಯದಾಗ ಬಂದಾಗ ಸ್ಪಂದನೆ ಮಾಡುವಂತ ವ್ಯಕ್ತಿ ಅಜೀಂ ಪೀರ್ ಕಾದ್ರಿ ಸಾಹೇಬ್ರು ಒಪ್ಪುವಂತ ಮಾತಾ ಇದೆ। ಯಾರಾದ್ರೂ ನಮ್ಮ ಒಂದು 70-80 ಸಾವಿರ ಓಟ್ ತಗೊಂಡ ಯಾರ ನಮ್ಮ ಅವಾಗ ನಮ್ಮ ಬಸವರಾಜ ಬೊಮ್ಮಾಯಿ ಅಪೋಸಿಟ್ ಗೆದ್ದವ್ರು ಸೋತವ್ರು ನಮ್ಮ ಅಜೀಂ ಪೀರ್ ಕಾದ್ರಿ ಸಾಹೇಬ್ರು। ನಮ್ಮ ಕಾದ್ರಿ ಸಾಹೇಬ್ರು ಒಂದು ಒಳ್ಳೆ ವ್ಯಕ್ತಿ, ಅವ್ರ ಸಂಬಂಧ ಏನಪ್ಪ ಅಂದ್ರೆ ಹೈಕಮಾಂಡ್ ಏನ್ ಮಾಡ್ಬೇಕಂತಂದ್ರ ಈ DK ಶಿವಕುಮಾರ್ ಸಾಹೇಬ್ರಾಗ್ಲಿ ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಸ್ವಲ್ಪ ಅದಕ್ಕ ಕೇಳಲೆ ಅದಕ್ಕ ಹೋರಾಡಿ ಸ್ವಲ್ಪ ಸ್ಪಂದನೆ ಮಾಡಿದ್ರೆ ಆಕತಿ, ಇಲ್ಲ ಅಂದ್ರೆ ಆಗುದಿಲ್ಲ। ಯಾಕಂತಂದ್ರೆ ಈ ಮತ್ತ 20 ವರ್ಷ ಮನ್ಯಾಗ ತನ್ನ ಮಕ್ಕಳು ನೋಡಿಲ್ಲ, ತನ್ನ ಹೆಂಡತಿ ನೋಡಿಲ್ಲ, ತನ್ನ ಅಣ್ಣನ ಕಳ್ಕೊಂಡ್ರ ತನ್ನ ಅಣ್ಣನ ಕಳ್ಕೊಂಡ್ರ ಅವ್ರು ಸ್ಪಂದನೆ ಮಾಡಬೇಕಲ್ಲ। ಪಾಪ ಅವ್ರ ಪರಿಸ್ಥಿತಿ ಏನೈತೆ ಅನ್ನೋದು ಜನರಿಗೆ ಗೊತ್ತೈತಿ, ನಮ್ಮ ತಾಲೂಕಿನ ಜನರಿಗೆ ಗೊತ್ತೈತಿ। ಅವ್ರ ಸ್ಪಂದನೆ ಏನ್ ಮಾಡ್ರ ಏನಿಲ್ಲ ಅದು ನನ್ಗೆ ಮೇನ್ ಬೇಕ। ನನಗೇನಿದಲ್ಲ ಹೈಕಮಾಂಡ್ ನಿಂದ DK ಶಿವಕುಮಾರ್ ಸಾಹೇಬ್ರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ನಮ್ಗೆ ಏನಂತಂದ್ರ ಹೈಕಮಾಂಡ್ ನಿಂದ ಸಿದ್ದರಾಮಯ್ಯ ಸಾಹೇಬ್ರ ನೀವೆಲ್ಲ ಪ್ರಶ್ನೆ ನಿಮ್ಗೇನ್ ಆಟ ಆಡೋದು ನಿಮ್ಗೆಲ್ಲ ಗೊತ್ತೈತದ, ನಿಮ್ಗೆಲ್ಲ ಗೊತ್ತೈತದ। ನನಗೆ ನೀವು ನಮ್ಕಿಂತ ಈ ಜನರಿಗಿಂತ ನೀವು ಅಲ್ಲಿ ಒತ್ತಡ ಹಾಕ್ರಿ, ನೀವೇನು ಒತ್ತಡ ಹಾಕ್ತಿರಿ ಅದು ಗೊತ್ತಾ। 20-25 ವರ್ಷ ಸಾಹೇಬ್ ಅಜೀಂ ಪೀರ್ ಕಾದ್ರಿ ಸಾಹೇಬ್ರು ಅವ್ರು ಏನ್ ದುಡ್ದಾರ ಏನ್ ಮಾಡ್ಯಾರ, ಅವ್ರ ಪರಿಸ್ಥಿತಿ, ಅವ್ರ ಮನ್ಯಾಗ ಹೆಂಡತಿ ಮಕ್ಕಳನ್ನ ಅವ್ರ ಅಣ್ಣ ಕಳ್ಕೊಂಡ್ರು, ಅವ್ರು ಏನು ನೋಡಿಲ್ಲ, ಅವ್ರು ಇದೊಂದ್ಸಲ ಏನು ದಯವಿಟ್ಟು ನಿಮ್ಮ ಹೈಕಮಾಂಡ್ಗೆ ಸಂದೇಶ ಮಾಡ್ರಿ, ಗಂಡ ಹಾವೇರಿ ಜಿಲ್ಲಾದಾಗ ಶ್ರೇಷ್ಠ ಸಿಕ್ಕವ ತಾಲೂಕಿನ್ಯಾಗ ಗಂಡ ಹುಲಿ ಹುಟ್ಟೈತಪ್ಪ ಹುಲಗೂರಾಗ ಅಜೀಂ ಪೀರ್ ಕಾದ್ರಿ ಅಂತ ಹೆಸರು ಅವಾಗ, ಎದುರಾಳಿ ನಿಲ್ಲಂಗಿಲ್ಲೋ ಯಾರು ಅವಾಗ। ಜೈ ಕಾಂಗ್ರೆಸ್, ಜೈ